ಹಲೋ ಜಿಗ್ಡಿಲ್ ವ್ಯೂವರ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಿರೀಶ್. ತುಂಬ ಕಸ್ಟಮರ್ಸ್ ನಮ್ಮಲ್ಲಿ ಬ್ರ್ಯಾಂಡ್ ನ್ಯೂ ಸಿಸ್ಟಮ್ಗೂ ರಿಫರ್ಬಿಶ್ ಸಿಸ್ಟಮ್ಗೂ ಇರೋ ಒಂದು ಕಂಪ್ಯಾರಿಸನ್ ಬಗ್ಗೆ ಕೇಳ್ತಾ ಇದ್ರು. ನಾವು ಬ್ರ್ಯಾಂಡ್ ನ್ಯೂ ಸಿಸ್ಟಮ್ ಆಗಲಿ ಇಲ್ಲ ರಿಫರ್ಬಿಶ್ ಸಿಸ್ಟಮ್ ಆಗಲಿ ಎರಡಲ್ಲೂ ಡೀಲ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಬ್ರ್ಯಾಂಡ್ ನ್ಯೂ ಸಿಸ್ಟಮ್ ಬೇಕಂದರೆ ಸ್ಟಾರ್ಟಿಂಗ್ ಫ್ರಮ್ 40,000ಇಂದ 1 lakh ನೀವು ಬ್ರ್ಯಾಂಡ್ ನ್ಯೂ ಸಿಸ್ಟಮ್ನ ಬಿಲ್ಡ್ ಮಾಡ್ಬೋದು. ಅದೇ ರಿಫರ್ಬಿಶ್ ಸಿಸ್ಟಮ್ ಅಂದರೆ ಸ್ಟಾರ್ಟಿಂಗ್ ಫ್ರಮ್ 8,000 rupees-ಇಂದ 1 lakh ರಿಫರ್ಬಿಶ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ. ಸೊ ಎರಡಲ್ಲಿರೋ ಡಿಫ್ರೆನ್ಸ್ ಅಂತ ನೋಡಿದ್ರೆ, ಬ್ರ್ಯಾಂಡ್ ನ್ಯೂ ಸಿಸ್ಟಮಲ್ಲಿ ನಿಮಗೆ ಗ್ರಾಫಿಕ್ ಹೈಯರ್ ಎಂಡ್ ಆಗಿರುತ್ತೆ, ಪ್ಲಸ್ ಪ್ರೊಸೆಸರು ಹೈಯರ್ ಎಂಡ್ ಆಗಿರುತ್ತೆ. ನಿಮ್ಮ ವರ್ಕ್ ಟಾಸ್ಕ್ ಒಂದು ಮಿನಿಮಲ್ ಆಗಿದೆ, ಒಂದು ಪವರ್ ಪಾಯಿಂಟ್ ಎಕ್ಸೆಲ್ ಯೂಸ್ ಮಾಡ್ತಾ ಇದ್ದೀರಾ, ವರ್ಕ್ ಫ್ರಮ್ ಹೋಮ್ ಇಲ್ಲ ಆನ್ಲೈನ್ ಕ್ಲಾಸಸ್ ಇಲ್ಲ ಒಂದು ವಿಡಿಯೋ ಎಡಿಟಿಂಗ್ ಅಂದರೆ ನಿಮ್ಮ ಬ್ರ್ಯಾಂಡ್ ನ್ಯೂ ಸಿಸ್ಟಮ್ ಪರ್ಚೇಸ್ ಮಾಡಬೇಕಾಗಿರೋ ಅಗತ್ಯ ಇಲ್ಲ. ಯಾಕಂದರೆ ರಿಫರ್ಬಿಶ್ ಸಿಸ್ಟಮಲ್ಲೇ ನೀವು ಈ ಎಲ್ಲ ಪರ್ಟಿಕ್ಯುಲರ್ ವರ್ಕ್ಸ್ ರಿಫರ್ಬಿಶ್ ಸಿಸ್ಟಮಲ್ಲೇ ಆಗೋಗುತ್ತೆ. ಪ್ಲಸ್ ನಿಮಗೆ ಕಾಸ್ಟ್ ಎಫೆಕ್ಟಿವ್ ಆಗೂ ಇರುತ್ತೆ. ರಿಫರ್ಬಿಶ್ ಸಿಸ್ಟಮಲ್ಲಿ ನಿಮಗೆ ಪ್ರೊಸೆಸರ್ ನಿಮ್ಮ ವರ್ಕ್ ಟಾಸ್ಕ್ ತಕ್ಕಂಗೆ ಪ್ರೊಸೆಸರ್ನ ಕಸ್ಟಮೈಸ್ ಮಾಡ್ಬೋದು, ಇಲ್ಲ ರ್ಯಾಮ್ ಸ್ಟೋರೇಜ್ ಡಿವೈಸ್ ಅಂತ ಎಲ್ಲ ಕಸ್ಟಮೈಸ್ ಮಾಡಿ ನಿಮ್ಮ ವರ್ಕ್ ಟಾಸ್ಕ್ ತಕ್ಕಂಗೆ ನೀವು ಕಸ್ಟಮೈಸ್ ಮಾಡಿ ಕಾಸ್ಟ್ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು. ಬಟ್ ಬ್ರ್ಯಾಂಡ್ ನ್ಯೂ ಸಿಸ್ಟಮಲ್ಲಿ ನೀವು ಹಂಗೆ ಮಾಡೋಕ್ಕಾಗಲ್ಲ. ಬ್ರ್ಯಾಂಡ್ ನ್ಯೂ ಸಿಸ್ಟಮ್ ಒನ್ಸ್ ನೀವು ಪರ್ಚೇಸ್ ಮಾಡಿ ಸೇಲ್ ಮಾಡಬೇಕಂದ್ರೂ ಕೂಡ ಈಗಿರೋ ರ್ಯಾಪಿಡ್ ಟೆಕ್ನಾಲಜಿ ಗ್ರೋತಲ್ಲಿ ಸೇಲ್ ವ್ಯಾಲ್ಯೂ ತುಂಬ ಕಮ್ಮಿ ಇರುತ್ತೆ. ಸೊ ಬೆಟರ್ ನೀವು ನಿಮ್ಮ ವರ್ಕ್ ಟಾಸ್ಕ್ ತಕ್ಕಂಗೆ ನೀವು ಡೆಸ್ಕ್ಟಾಪ್ನ ಪರ್ಚೇಸ್ ಮಾಡಿದ್ರೆ ಸ್ಮಾರ್ಟ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ರಿಫರ್ಬಿಶ್ ಡೆಸ್ಕ್ಟಾಪ್ ನಾನು ಪ್ರಿಫರ್ ಮಾಡ್ತೀನಿ. ಸೊ ಬನ್ನಿ ಇವತ್ತು ನಾವು ಒಂದು ಬ್ರ್ಯಾಂಡೆಡ್ ಡೆಸ್ಕ್ಟಾಪ್ ಬಗ್ಗೆ ನೋಡೋಣ. ಈ ಡೆಸ್ಕ್ಟಾಪ್ ಸ್ಟಾರ್ಟಿಂಗ್ ಫ್ರಮ್ ಮಿನಿಮಲ್ ವರ್ಕಿಂದ ಹೈಯರ್ ಎಂಡ್ ವರ್ಕ್ವರೆಗೂ ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ ಸಾಲಿಡ್ ಆಗಿ ವರ್ಕ್ ಆಗುತ್ತೆ. ಬನ್ನಿ ಈ ಡೆಸ್ಕ್ಟಾಪ್ ಬಗ್ಗೆ ನೋಡೋಣ, ಡೀಟೇಲ್ ರಿವ್ಯೂ ಮಾಡೋಣ. ಇದು ಡೆಲ್ ಬ್ರ್ಯಾಂಡ್. ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ ಅಂತ ನೋಡಿದ್ರೆ ಡೆಲ್ ಬ್ರ್ಯಾಂಡಿಂದ ಒಂದು ಬ್ರ್ಯಾಂಡೆಡ್ ರಿಫರ್ಬಿಶ್ ಡೆಸ್ಕ್ಟಾಪ್. ಈ ಡೆಸ್ಕ್ಟಾಪ್ನ ಮಾಡೆಲ್ ನಂಬರ್ ಅಂತ ನೋಡಿದ್ರೆ ಡೆಲ್ ಆಪ್ಟಿಪ್ಲೆಕ್ಸ್ 7050. ಪ್ರೊಸೆಸರ್ ಈ ಡೆಸ್ಕ್ಟಾಪಲ್ಲಿ 6th generation 7th generation ಅಂತ ಜನರೇಷನ್ ಪ್ರೊಸೆಸರ್ ಸೂಟಬಲ್ ಆಗಿರುತ್ತೆ. 6th generation ಬಗ್ಗೆ ಆಲ್ರೆಡಿ ನಾನು ವಿಡಿಯೋಸ್ ಮಾಡಿದ್ದೀನಿ. ಸೊ 7th generation ಬಗ್ಗೆ ನೋಡೋಣ. 7th generation ಅಂತ ಎತ್ಕೊಂಡ್ರೆ i3 7th generation, i5 7th generation, i7 7th generation ಅಂತ 3 ವೇರಿಯಂಟ್ ಪ್ರೊಸೆಸರ್ ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪಲ್ಲಿ ಸೂಟಬಲ್ ಆಗಿರುತ್ತೆ. ಸೊ ನಿಮ್ಮ ವರ್ಕ್ ಟಾಸ್ಕ್ ಮಿನಿಮಲ್ ಆಗಿದೆ, ನಾವು ಆನ್ಲೈನ್ ಕ್ಲಾಸಸ್, ವರ್ಕ್ ಫ್ರಮ್ ಹೋಮ್ ಇಲ್ಲ ಒಂದು ಮಲ್ಟಿಮೀಡಿಯಾ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ, ಮೂವೀಸ್ ನೋಡ್ತಾ ಇದ್ದೀವಿ, ಇಲ್ಲ ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ನೀವು i3 7th generation ಪ್ರೊಸೆಸರ್ 8GB DDR4 ರ್ಯಾಮ್ 500GB ಹಾರ್ಡ್ ಡಿಸ್ಕ್ ಜೊತೆಲಿ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ 18,500 rupees ಕಾಸ್ಟಲ್ಲಿ ಅವೈಲೇಬಲ್ ಆಗಿದೆ. ಅದೇ ನಿಮ್ಮ ವರ್ಕ್ ಟಾಸ್ಕ್ ಒಂದು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀನಿ, ಒಂದು 3D ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಒಂದು ಮಿಡ್ ಲೆವೆಲ್ ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ i5 7th generation ಪ್ರೊಸೆಸರ್ 8GB DDR4 ರ್ಯಾಮ್ 500GB ಹಾರ್ಡ್ ಡಿಸ್ಕ್ ಜೊತೆಲಿ ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ನ ನೀವು ಪರ್ಚೇಸ್ ಮಾಡಿದಲ್ಲಿ ನಿಮಗೆ 20,500 rupees ಕಾಸ್ಟಲ್ಲಿ ಅವೈಲೇಬಲ್ ಆಗಿದೆ. ಅದೇ ನಿಮ್ಮ ವರ್ಕ್ ಟಾಸ್ಕ್ ಗ್ರಾಫಿಕ್ ಓರಿಯೆಂಟೆಡ್ 3D ಸಾಫ್ಟ್ವೇರ್ ಎಲ್ಲ ರೆಂಡರಿಂಗ್ ಓರಿಯೆಂಟೆಡ್ ಆಗಿದ್ದರೆ ನೀವು i7 7th generation ಪ್ರೊಸೆಸರ್ 8GB DDR4 ರ್ಯಾಮ್ 500GB ಹಾರ್ಡ್ ಡಿಸ್ಕ್ ಜೊತೆಲಿ ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ನ ಪರ್ಚೇಸ್ ಮಾಡಿದಲ್ಲಿ 28,500 rupees ಕಾಸ್ಟಲ್ಲಿ ಅವೈಲೇಬಲ್ ಆಗಿದೆ. ಡಿಫಾಲ್ಟ್ ಆಗಿ ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪಲ್ಲಿ ನಾವು i5 7th generation ಪ್ರೊಸೆಸರ್ನ ಹಾಕಿರ್ತೀವಿ. ಈ ಪರ್ಟಿಕ್ಯುಲರ್ i5 7th generation ಪ್ರೊಸೆಸರ್ನ ಕ್ಲಾಕ್ ಸ್ಪೀಡ್ ಅಂತ ನೋಡಿದ್ರೆ 3 GHz to 3.50 GHz ವರೆಗೂ ಕ್ಲಾಕ್ ಸ್ಪೀಡ್ ಇದೆ. ಇದೊಂದು 4 core 4 thread ಪ್ರೊಸೆಸರ್. ಕ್ಯಾಚ್ ಮೆಮೊರಿ ಅಂತ ನೋಡಿದ್ರೆ 6 MB. GPU ನೋಡಿದ್ರೆ ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ ಅಲ್ಲಿ ನಿಮಗೆ 2GB ಆನ್ ಬೋರ್ಡ್ ಗ್ರಾಫಿಕ್ಸ್ ಸಿಗುತ್ತೆ. ನೀವು ಎಷ್ಟು ರ್ಯಾಮ್ ಎಕ್ಸ್ಪ್ಯಾಂಡಬಲ್ ಆಗಿ ಯೂಸ್ ಮಾಡ್ತೀರೋ ಅಷ್ಟು ಈ ಪರ್ಟಿಕ್ಯುಲರ್ ಪ್ರೊಸೆಸರ್ ಗ್ರಾಫಿಕ್ ನಿಮಗೆ VRAM ಆಗಿ ಕನ್ವರ್ಟ್ ಆಗಿ ನಿಮಗೆ ಗ್ರಾಫಿಕ್ ಪರ್ಪಸ್ಗೆ ಯೂಸ್ ಆಗುತ್ತೆ. ಅದು ಆ ಪರ್ಟಿಕ್ಯುಲರ್ ಗ್ರಾಫಿಕ್ ನಿಮಗೆ ಸಫಿಷಿಯಂಟ್ ಇಲ್ಲ ಅಂದರೆ ನೀವು ಎಕ್ಸ್ಟರ್ನಲ್ ಗ್ರಾಫಿಕ್ ಕಾರ್ಡ್ ಹಾಕಿ ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪಲ್ಲಿ ನೀವು ಯೂಸ್ ಮಾಡ್ಬೋದು. ರ್ಯಾಮ್ ಡಿಫಾಲ್ಟ್ ಆಗಿ ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪಲ್ಲಿ 8GB DDR4 ರ್ಯಾಮ್ ಪ್ರೊವೈಡ್ ಮಾಡ್ತೀವಿ. ಈ ರ್ಯಾಮ್ನ ಬಸ್ ಸ್ಪೀಡ್ ನೋಡಿದ್ರೆ 2400 MHz. ಈ ಡೆಸ್ಕ್ಟಾಪಲ್ಲಿ ನಿಮಗೆ 4 ರ್ಯಾಮ್ ಸ್ಲಾಟ್ ನೋಡೋಕೆ ಸಿಗುತ್ತೆ. 4 ರ್ಯಾಮ್ ಸ್ಲಾಟ್ ಮುಖಾಂತರ ನೀವು ಅಪ್ ಟು 64GB ವರೆಗೂ ರ್ಯಾಮ್ ಎಕ್ಸ್ಪ್ಯಾಂಡ್ ಮಾಡ್ಕೊಬಹುದು. ಸ್ಟೋರೇಜ್ ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪಲ್ಲಿ ನಿಮಗೆ 500GB SATA ಹಾರ್ಡ್ ಡಿಸ್ಕ್ ಪ್ರೊವೈಡ್ ಮಾಡ್ತೀವಿ. ತುಂಬ ಸ್ಟೋರ್ ಮಾಡುವ ಕಸ್ಟಮರ್ಸ್ ಇಲ್ಲ ಫಾಸ್ಟ್ ಆಗಿರೋ ಸ್ಟೋರೇಜ್ ಡಿವೈಸ್ ಬೇಕನ್ನುವ ಕಸ್ಟಮರ್ಸ್ ನೀವು ನಿಮ್ಮ ವರ್ಕ್ ಟಾಸ್ಕ್ ತಕ್ಕಂಗೆ ನಿಮ್ಮ ಸ್ಟೋರೇಜ್ ಡಿವೈಸ್ ಕಸ್ಟಮೈಸ್ ಮಾಡ್ಕೊಬೋದು. ನಿಮಗೆ ತುಂಬ ಸ್ಟೋರ್ ಮಾಡಬೇಕಂದ್ರೆ 1 TB ಇಲ್ಲ 2 TB ಹಾರ್ಡ್ ಡಿಸ್ಕ್ ಹಾಕ್ಕೊಡ್ತೀವಿ. ಇಲ್ಲ ನಿಮಗೆ SSD ಬೇಕಂದರೆ NVMe SSD, SATA SSD ಅಂತ SSD ಕೂಡ ನಾವು ಆಪ್ಷನಲ್ ಆಗಿ ಹಾಕ್ಕೊಡ್ತೀವಿ. ಅಡಿಷನಲ್ ಕಾಸ್ಟಲ್ಲಿ ನಿಮಗೆ ಅವೈಲೇಬಲ್ ಆಗಿದೆ. ಮಾನಿಟರ್ ಈ ಡೆಸ್ಕ್ಟಾಪ್ ಜೊತೆಲಿ ನಾವು ಒಂದು ಬ್ರ್ಯಾಂಡ್ ನ್ಯೂ ಮಾನಿಟರ್ಸ್ ಇಲ್ಲ ರಿಫರ್ಬಿಶ್ ಮಾನಿಟರ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಬನ್ನಿ ಮಾನಿಟರ್ ಬಗ್ಗೆ ನೋಡೋಣ. ನಾವು ಈ ಡೆಸ್ಕ್ಟಾಪ್ ಜೊತೆಲಿ ಬ್ರ್ಯಾಂಡ್ ನ್ಯೂ ಮಾನಿಟರ್ಸ್ ಪ್ಲಸ್ ರಿಫರ್ಬಿಶ್ ಮಾನಿಟರ್ ಕೂಡ ಪ್ರೊವೈಡ್ ಮಾಡ್ತೀವಿ. ನಿಮಗೆ ಬ್ರ್ಯಾಂಡ್ ನ್ಯೂ ಮಾನಿಟರ್ ಬೇಕಂದರೆ ಸ್ಟಾರ್ಟಿಂಗ್ ಫ್ರಮ್ 6,000 ಟು ನಿಮಗೆ ಬ್ರ್ಯಾಂಡ್ ನ್ಯೂ ಮಾನಿಟರ್ ಬೇಕಂದರೆ ಸ್ಟಾರ್ಟಿಂಗ್ ಫ್ರಮ್ 19 inches ಟು 38 inches ವರೆಗೂ ಎಲ್ಲ ಬ್ರ್ಯಾಂಡ್ ನ್ಯೂ ಮಾನಿಟರ್ಸ್ ನಮ್ಮೆಲ್ಲ ಅವೈಲೇಬಲ್ ಇದೆ. ರಿಫರ್ಬಿಶ್ ಮಾನಿಟರ್ ಅಷ್ಟೇ, ನಿಮಗೆ ಸ್ಟಾರ್ಟಿಂಗ್ ಫ್ರಮ್ 19 inches ಟು 38 inches ವರೆಗೂ ಎಲ್ಲ ರಿಫರ್ಬಿಶ್ ಮಾನಿಟರ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ ಜೊತೆಲಿ ನಾವು ಒಂದು 24 inches ಡೆಲ್ ಬ್ರ್ಯಾಂಡ್ನಿಂದ ಒಂದು 24 inches IPS LED ಪ್ಯಾನಲ್ ಮಾನಿಟರ್ ಒಂದು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಈ ಮಾನಿಟರ್ ರೆಸಲ್ಯೂಷನ್ ನೋಡಿದ್ರೆ 1920 x 1080 ರೆಸಲ್ಯೂಷನ್. ಈ ಪರ್ಟಿಕ್ಯುಲರ್ ಮಾನಿಟರಲ್ಲಿ ನಿಮಗೆ 4 VGA ಸ್ಲಾಟ್, HDMI D ಪೋರ್ಟ್ ಅಂತ 3 ಸ್ಲಾಟ್ಸ್ ಕೊಟ್ಟಿದ್ದಾರೆ. ಇದ್ರ ಮುಖಾಂತರ ನಿಮ್ಮ CPU-ನ ಕನೆಕ್ಟ್ ಮಾಡಿ ನೀವು ಯೂಸ್ ಮಾಡ್ಬೋದು. ಪ್ಲಸ್ ನಿಮಗೆ 4 USB ಸ್ಲಾಟ್ಸ್ ಕೊಟ್ಟಿದ್ದಾರೆ. ನೀವು ಒಂದು ಮಲ್ಟಿ ಟಾಸ್ಕರ್ ಆಗಿದೆ. CPU ಪ್ಲಸ್ ಮಾನಿಟರಲ್ಲಿ ಕೂಡ ನೀವು USB ಸ್ಲಾಟ್ಸ್ ಕನೆಕ್ಟ್ ಮಾಡಿ ನಿಮ್ಮ ವರ್ಕ್ ಟಾಸ್ಕ್
ವರ್ಕ್ ಎಫೆಕ್ಟಿವ್ ಆಗಿ ನೀವು ಮಾಡ್ಬೋದು ಮಲ್ಟಿ ಟಾಸ್ಕಿಂಗ್ ಆಗಿ. ಈ ಮಾನಿಟ್ರಲ್ಲಿ ನಿಮಗೆ ಅಡ್ಜಸ್ಟಬಲ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಪ್ಲಸ್ ರೊಟೇಟಬಲ್ ಸ್ಟ್ಯಾಂಡ್. ನೀವು ಒಂದು ಪ್ರೋಗ್ರಾಮರ್ ಆಗಿದ್ದರೆ ನೀವು ವರ್ಟಿಕುಲರ್ ಆಗಿ ಕೂಡ ಈ ಪರ್ಟಿಕ್ಯುಲರ್ ಮಾನಿಟರ್ನ ಯೂಸ್ ಮಾಡ್ಬೋದು, ಇಲ್ಲ ನೀವು ಹಾರಿಜಾಂಟಲ್ ಆಗಿ ಕೂಡ ಈ ಪರ್ಟಿಕ್ಯುಲರ್ ಮಾನಿಟರ್ನ ಯೂಸ್ ಮಾಡ್ಬೋದು. ಇದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ನಿಮಗೆ ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ ಜೊತೆಲಿ 19 ಇಂಚಸ್ ರಿಫರ್ಬಿಶ್ಡ್ ಮಾನಿಟರ್ ಬೇಕಂದರೆ 4500 ರೂಪೀಸ್ ಕಾಸ್ಟಲ್ಲಿ ಅವೈಲೇಬಲ್ ಆಗಿದೆ. ಅದೇ ಈ ಡೆಸ್ಕ್ಟಾಪ್ ಜೊತೆಲಿ ನೀವು ಈ ಪರ್ಟಿಕ್ಯುಲರ್ 24 ಇಂಚಸ್ ಮಾನಿಟರ್ ಬೇಕಂದರೆ ನಿಮಗೆ 8500 ರೂಪೀಸ್ ಕಾಸ್ಟಲ್ಲಿ ಅವೈಲೇಬಲ್ ಆಗಿದೆ. ಇಂಡಿವಿಜುವಲ್ ಆಗಿ ನೀವು ಮಾನಿಟರ್ ಪರ್ಚೇಸ್ ಮಾಡಿದ್ರೆ ನಿಮಗೆ 9500 ರೂಪೀಸ್ ಕಾಸ್ಟಲ್ಲಿ ಅವೈಲೇಬಲ್ ಆಗಿದೆ. ಸೊ ನಿಮಗೆ ಮಲ್ಟಿ ಬ್ರ್ಯಾಂಡೆಡ್ ಬ್ರ್ಯಾಂಡ್ ನ್ಯೂ ಮಾನಿಟರ್ಸ್ ಬೇಕು, ಇಲ್ಲ ರಿಫರ್ಬಿಶ್ಡ್ ಮಾನಿಟರ್ ಯಾವುದೇ ಒಂದು ಸೈಜಸಲ್ಲಿ ಬೇಕಂದ್ರೂ ಕೂಡ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ ಕಸ್ಟಮೈಸ್ ಮಾಡಿದ್ರೆ ಅದಕ್ಕೆ ತಕ್ಕಂಗೆ ನಾವು ಆರ್ಡರ್ ಪ್ಲೇಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ. ಕಸ್ಟಮೈಸೇಷನ್, ತುಂಬ ಕಸ್ಟಮರ್ಸ್ ಕಸ್ಟಮೈಸೇಷನ್ ಬಗ್ಗೆ ಕೇಳ್ತಾ ಇರ್ತಾರೆ. ಅಂದರೆ ನಮ್ಮ ವರ್ಕ್ ಟಾಸ್ಕ್ ತಕ್ಕಂಗೆ ನಾವು ಹೆಂಗೆ ಕಸ್ಟಮೈಸ್ ಮಾಡೋದು ಅಂತ ಕೇಳ್ತಾ ಇರ್ತಾರೆ. ನಿಮ್ಮ ಯೂಸ್ಗೆ ತಕ್ಕಂಗೆ ನೀವು ಪ್ರೊಸೆಸರ್ ಕಸ್ಟಮೈಸ್ ಮಾಡ್ಬೋದು, i3, i5, i7 ಅಂತ ಕಸ್ಟಮೈಸ್ ಮಾಡ್ಬೋದು. ಇಲ್ಲ ನಿಮಗೆ ರ್ಯಾಮ್ ನಾವು 8GB DDR4 ರ್ಯಾಮ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಿಮಗೆ ಅಪ್ ಟು 64GB ರ್ಯಾಮ್ ಎಕ್ಸ್ಪ್ಯಾಂಡ್ ಮಾಡ್ಕೊಬೋದು, ರ್ಯಾಮ್ ಕಸ್ಟಮೈಸ್ ಮಾಡ್ಬೋದು. ಸ್ಟೋರೇಜ್ ಡಿವೈಸು ಅಷ್ಟೇ, ನಿಮಗೆ 500GB SATA ಡಿಸ್ಕ್ ಬೇಕು, ಇಲ್ಲ ತುಂಬ ಸ್ಟೋರ್ ಮಾಡುವ ಕಸ್ಟಮರ್ಸ್ ಅಂದರೆ 1TB ಇಲ್ಲ 2TB ಹಾರ್ಡ್ ಡಿಸ್ಕ್ ಬೇಕಂದ್ರೆ ಪ್ರೊವೈಡ್ ಮಾಡ್ತೀವಿ. ಇಲ್ಲ NVMe SSD, SATA SSD ಬೇಕಂದ್ರೂ ಕೂಡ SSDs ಕೂಡ ಪ್ರೊವೈಡ್ ಮಾಡ್ತೀವಿ. ಸೊ ಮಾನಿಟರ್ ಕಸ್ಟಮೈಸೇಷನ್ ಅನ್ನೋದು ನೋಡಿದ್ರೆ ನಿಮಗೆ 19 ಇಂಚಸ್ ಮಾನಿಟರ್ ಬೇಕಂದ್ರೂ ಪ್ರೊವೈಡ್ ಮಾಡ್ತೀವಿ, ಇಲ್ಲ ಅಪ್ ಟು 38 ಇಂಚಸ್ವರೆಗೂ ಮಾನಿಟರ್ ಬೇಕಂದ್ರೂ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಫುಲ್ ಸೆಟ್, ತುಂಬ ಕಸ್ಟಮರ್ಸ್ ನಮ್ಮಲ್ಲಿ ಫುಲ್ ಸೆಟ್ ಬಗ್ಗೆ ಕೇಳ್ತಾ ಇರ್ತಾರೆ. ನೀವು ಒಂದು ಫುಲ್ ಸೆಟ್ ಬೈ ಮಾಡಬೇಕಂದ್ರೆ ಡೆಲ್ ಆಪ್ಟಿಪ್ಲೆಕ್ಸ್ 7050 ಡೆಸ್ಕ್ಟಾಪ್, i5 7th ಜನರೇಷನ್ ಪ್ರೊಸೆಸರ್, 8GB ರ್ಯಾಮ್, 500GB SATA ಹಾರ್ಡ್ ಡಿಸ್ಕ್ ಜೊತೆಲಿ 19 ಇಂಚಸ್ ರಿಫರ್ಬಿಶ್ಡ್ ಮಾನಿಟರ್, ಕೀಪ್ಯಾಡ್ ಮೌಸ್, VGA ಕೇಬಲ್, ಇಲ್ಲ HDMI ಕೇಬಲ್, ಪವರ್ ಕೇಬಲ್ ಅಂತ ಈ ಡೆಸ್ಕ್ಟಾಪ್ನ ಪರ್ಚೇಸ್ ಮಾಡಿದಲ್ಲಿ ನಿಮಗೆ 25,000 ರೂಪೀಸ್ ಕಾಸ್ಟಲ್ಲಿ ಅವೈಲೇಬಲ್ ಆಗಿದೆ. ಅದೇ ನೀವು ಡೆಲ್ ಆಪ್ಟಿಪ್ಲೆಕ್ಸ್ 7050 ಡೆಸ್ಕ್ಟಾಪ್, i5 7th ಜನರೇಷನ್ ಪ್ರೊಸೆಸರ್, 8GB ರ್ಯಾಮ್, 500GB SATA ಹಾರ್ಡ್ ಡಿಸ್ಕ್ ಜೊತೆಲಿ ಒಂದು 24 ಇಂಚಸ್ IPS LED ಪ್ಯಾನಲ್, ರಿಫರ್ಬಿಶ್ಡ್ ಮಾನಿಟರ್, ಕೀಪ್ಯಾಡ್ ಮೌಸ್, HDMI ಕೇಬಲ್, ಪವರ್ ಕೇಬಲ್ ಅಂತ ಫುಲ್ ಸೆಟ್ ಮಾಡಿದಲ್ಲಿ 29,000 ರೂಪೀಸ್ ಕಾಸ್ಟಲ್ಲಿ ಅವೈಲೇಬಲ್ ಆಗಿದೆ. ಯೂಸರ್ಸ್, ತುಂಬ ಕಸ್ಟಮರ್ಸ್ ಯೂಸರ್ಸ್ ಹೆಂಗೆ ರೆಕ್ಟಿಫೈ ಮಾಡೋದು ಅಂತ ಕೇಳ್ತಾ ಇರ್ತಾರೆ. ನಿಮ್ಮ ವರ್ಕ್ ಟಾಸ್ಕ್ ಮಿನಿಮಲ್ ಆಗಿ ಆನ್ಲೈನ್ ಕ್ಲಾಸಸ್, ವರ್ಕ್ ಫ್ರಮ್ ಹೋಮ್, ಮಲ್ಟಿಮೀಡಿಯಾ ಕನ್ಸ್ಯೂಮ್ ಮಾಡಂಗಿದ್ರೆ ನೀವು i3 7th ಜನರೇಷನ್ ಪ್ರೊಸೆಸರ್, 8GB ರ್ಯಾಮ್, 500GB SATA ಹಾರ್ಡ್ ಡಿಸ್ಕ್ ಜೊತೆಲಿ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ನ ಪರ್ಚೇಸ್ ಮಾಡ್ಬೋದು. ಅದೇ ನಿಮ್ಮ ವರ್ಕ್ ಟಾಸ್ಕ್ ಮಿಡ್ ಲೆವೆಲಲ್ಲಿ ಇದ್ದಲ್ಲಿ ನೀವು i5 7th ಜನರೇಷನ್ ಪ್ರೊಸೆಸರ್, 8GB ರ್ಯಾಮ್, 500GB SATA ಹಾರ್ಡ್ ಡಿಸ್ಕ್ ಜೊತೆಲಿ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ನ ಪರ್ಚೇಸ್ ಮಾಡ್ಬೋದು. ಅದೇ ನಿಮ್ಮ ವರ್ಕ್ ಟಾಸ್ಕ್ ಒಂದು ಪ್ರೊಸೆಸರ್ ಓರಿಯೆಂಟೆಡ್, ಇಲ್ಲ ಗ್ರಾಫಿಕ್ ಓರಿಯೆಂಟೆಡ್, ಇಲ್ಲ ರೆಂಡರಿಂಗ್ ಪರ್ಪಸ್ ಬೇಕಂದರೆ ನೀವು i7 7th ಜನರೇಷನ್ ಪ್ರೊಸೆಸರ್, 8GB ರ್ಯಾಮ್, 500GB SATA ಹಾರ್ಡ್ ಡಿಸ್ಕ್ ಜೊತೆಲಿ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ನ ಪರ್ಚೇಸ್ ಮಾಡಿದಲ್ಲಿ ನಿಮ್ಮ ವರ್ಕ್ ಟಾಸ್ಕ್ಗೂ ಯೂಸ್ಫುಲ್ ಆಗಿರುತ್ತೆ, ಪ್ಲಸ್ ಮಲ್ಟಿ ಟಾಸ್ಕಿಂಗ್ಗೆ ನಿಮಗೆ ಫಾಸ್ಟರ್ ಆಗೋ ಇರುತ್ತೆ. ನೀವು ಪ್ರೊಸೆಸರ್, ರ್ಯಾಮ್, ಸ್ಟೋರೇಜ್ ಡಿವೈಸಸ್, ಮಾನಿಟರ್ ಅಂತ ಯಾವ್ದು ಬೇಕಂದ್ರೂ ಕಸ್ಟಮೈಸ್ ಮಾಡಿ ನಿಮ್ಮ ಯೂಸ್ಗೆ ತಕ್ಕಂಗೆ ಬೈ ಮಾಡಿ ಯೂಸ್ ಮಾಡ್ಬೋದು. ಬನ್ನಿ ಡೆಸ್ಕ್ಟಾಪ್ನ ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ಬಗ್ಗೆ ನೋಡೋಣ. ಈ ಡೆಸ್ಕ್ಟಾಪ್ ಟಾಪಲ್ಲಿ ನೋಡಿದ್ರೆ ಒಂದು ಆನ್ ಆಫ್ ಸ್ವಿಚ್ ಒಂದು ಕೊಟ್ಟಿದ್ದಾರೆ. ಡೆಲ್ ಆಪ್ಟಿಪ್ಲೆಕ್ಸ್ ಇಂದ 7050 ಅನ್ನೋ ಬ್ರ್ಯಾಂಡ್ ಸೀರೀಸ್ ಲೋಗೋ ಒಂದು ಕೊಟ್ಟಿದ್ದಾರೆ. ಕೆಳಗಡೆ ಯೂನಿವರ್ಸಲ್ ಒಂದು ಹೆಡ್ಫೋನ್ ಜಾಕ್ ಕೊಟ್ಟಿದ್ದಾರೆ. ಮೈಕ್ ಆ್ಯಂಡ್ ಹೆಡ್ಫೋನ್ ಎರಡು ಕನೆಕ್ಟ್ ಮಾಡ್ಕೊಬೋದು. ಕೆಳಗಡೆ ಒಂದು 2 USB 2.0 ಪೋರ್ಟ್ಸ್, ಒಂದು USB 3.1 ಪೋರ್ಟ್, ಒಂದು ಟೈಪ್ ಸಿ ಪೋರ್ಟ್ ಒಂದು ಕೊಟ್ಟಿದ್ದಾರೆ. ಈ ಪರ್ಟಿಕ್ಯುಲರ್ ಪೋರ್ಟ್ಸ್ ಮುಖಾಂತರ ನಿಮಗೆ ಡೇಟಾ ಟ್ರಾನ್ಸ್ಫರ್ ಸ್ಪೀಡ್ ತುಂಬ ಫಾಸ್ಟಾಗೇ ಇರುತ್ತೆ. ಸ್ಪೆಷಲಿ USB ಟೈಪ್ ಸಿ ಪೋರ್ಟ್ ಮುಖಾಂತರ ನೀವು ಎಕ್ಸ್ಟರ್ನಲ್ ಗ್ರಾಫಿಕ್ ಕಾರ್ಡ್ ಕೂಡ ಕನೆಕ್ಟ್ ಮಾಡ್ಕೊಬೋದು. ಇಲ್ಲ ನಿಮಗೆ ಡೇಟಾ ಸ್ಪೀಡ್ ನಿಮಗೆ 10 times ಫಾಸ್ಟರ್ ಆಗಿರುತ್ತೆ. ಡೇಟಾ ಟ್ರಾನ್ಸ್ಫರ್ ಸ್ಪೀಡ್ ಅಪ್ ಟು 500 MBps ವರೆಗೂ ಡೇಟಾ ಟ್ರಾನ್ಸ್ಫರ್ ಸ್ಪೀಡ್ ಇರುತ್ತೆ. ಬ್ಯಾಕ್ ಸೈಡಲ್ಲಿ ನೋಡಿದ್ರೆ ಒಂದು ಯೂನಿವರ್ಸಲ್ ಹೆಡ್ಫೋನ್ ಜಾಕ್ ಒಂದು ಕೊಟ್ಟಿದ್ದಾರೆ, ಅಂದರೆ ಮೈಕ್ ಹೆಡ್ಫೋನ್ ಎರಡು ಕನೆಕ್ಟ್ ಮಾಡ್ಕೊಬೋದು. ಕೆಳಗಡೆ ಒಂದು HDMI ಪೋರ್ಟ್, 2 D ಪೋರ್ಟ್ ಕೊಟ್ಟಿದ್ದಾರೆ. ಅಪ್ ಟು 4K ರೆಸೊಲ್ಯೂಷನ್ವರೆಗೂ ಔಟ್ಪುಟ್ ಇದ್ರ ಮುಖಾಂತರ ತೆಗಿಬೋದು. ಒಂದು ಸೀರಿಯಲ್ ಪೋರ್ಟ್ ಕೊಟ್ಟಿದ್ದಾರೆ, ಪ್ರಿಂಟರ್ನ ಕನೆಕ್ಟ್ ಮಾಡ್ಬೋದು. ಅದ್ರ ಕೆಳಗಡೆ ನಿಮ್ಮಲ್ಲಿ ಓಲ್ಡ್ ಕೀಬೋರ್ಡ್ ಮೌಸ್ ಇದ್ದರೆ ನೀವು PS2 ಸ್ಲಾಟ್ಸ್ ಮುಖಾಂತರ ಕನೆಕ್ಟ್ ಮಾಡಿ ಯೂಸ್ ಮಾಡ್ಬೋದು. ಅದ್ರ ಕೆಳಗಡೆ ನಿಮಗೆ 4 USB 3.0 ಪೋರ್ಟ್ಸ್, 2 USB 2.0 ಪೋರ್ಟ್ಸ್ ಅಂತ 10 USB ಪೋರ್ಟ್ಸ್ ಕೊಟ್ಟಿದ್ದಾರೆ. ನೀವು ಮಲ್ಟಿ ಟಾಸ್ಕರ್ ಆಗಿದ್ದರೆ ಈ ಪರ್ಟಿಕ್ಯುಲರ್ USB ಪೋರ್ಟ್ಸ್ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಅದ್ರ ಕೆಳಗಡೆ ನಿಮಗೆ ಜಿಗಾಬಿಟ್ ಲ್ಯಾನ್ ಪೋರ್ಟ್ ಕೊಟ್ಟಿದ್ದಾರೆ. ಅಪ್ ಟು 1000 MBps ವರೆಗೂ ಇಂಟರ್ನೆಟ್ ಸ್ಪೀಡ್ ಪಡಿಬೋದು. ಅದ್ರ ಕೆಳಗಡೆ ಒಂದು ಪವರ್ ಪ್ಲಗ್ ಒಂದು ಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ನ ಒಳಗಡೆ ಇರೋ ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ಬಗ್ಗೆ ನೋಡೋಣ. ಲೆಫ್ಟಲ್ಲಿ ನೋಡಿದ್ರೆ ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪಲ್ಲಿ ನಿಮಗೆ ಸ್ಟೋರೇಜ್ ಡಿವೈಸ್ SSD ಆಗಲಿ ಹಾರ್ಡ್ ಡಿಸ್ಕ್ ಆಗಲಿ ಸ್ಟೋರ್ ಮಾಡುವ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಕೊಟ್ಟಿದ್ದಾರೆ. ಇದರ ಒಂದು ಚಿಕ್ಕ ಲಾಕ್ ಸಿಸ್ಟಮ್, ಇದ್ರ ಮುಖಾಂತರ ನೀವು ಈ ಪರ್ಟಿಕ್ಯುಲರ್ ಫ್ರೇಮ್ನ ರಿಮೂವ್ ಮಾಡ್ಬೋದು. ಅದ್ರ ಕೆಳಗಡೆ ಒಂದು DVD ರೀರೈಟರ್ಗೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಸೊ DVD ರೀರೈಟರ್ ನಿಮಗೆ ಬೇಕಂದರೆ 500 ರೂಪೀಸ್ ಅಡಿಷನಲ್ ಕಾಸ್ಟ್ ಮುಖಾಂತರ ನಾವು ಇನ್ಸ್ಟಾಲ್ ಮಾಡಿ ಕೊಡ್ತೀವಿ. ಅದ್ರ ಕೆಳಗಡೆ ಮೇನ್ ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ನ ಮೇನ್ ಹೈಲೈಟ್ ಅಂತ ನೋಡಿದ್ರೆ ಈ NVMe ಸ್ಲಾಟ್ ಅಂತ ಹೇಳ್ಬೋದು. ಕಂಪೇರ್ ಟು ಹಾರ್ಡ್ ಡಿಸ್ಕ್ ನಿಮಗೆ 30 times ಫಾಸ್ಟ್ ಆಗಿರುತ್ತೆ. ಡೇಟಾ ಟ್ರಾನ್ಸ್ಫರ್ ಸ್ಪೀಡ್ ನಿಮಗೆ 500 MBps ವರೆಗೂ ಇರುತ್ತೆ. ಬೂಟಿಂಗ್ ಸ್ಪೀಡ್ ಆಗಲಿ ಕೂಡ ನಿಮಗೆ 10 secondsಲ್ಲಿ ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ ಬೂಟ್ ಆಗುತ್ತೆ. ನಿಮ್ಮ 3D ಸಾಫ್ಟ್ವೇರ್ಸ್ ರನ್ ಮಾಡ್ತಾ ಇದ್ದೀರಾ ಅಂದರೆ ಈ ಸ್ಟೋರೇಜ್ ಡಿವೈಸ್ ನಿಮಗೆ ತುಂಬ ಕೋಆಪರೇಟಿವ್ ಆಗಿ ಫಾಸ್ಟ್ ಆಗಿ ಕೂಡ ಇರುತ್ತೆ. ಅದ್ರ ಕೆಳಗಡೆ ನಿಮಗೆ 3 eSATA ಪೋರ್ಟ್ ಕೊಟ್ಟಿದ್ದಾರೆ. ನೀವು ಎಕ್ಸ್ಟರ್ನಲ್ ಸ್ಟೋರೇಜ್ ಡಿವೈಸ್ ಆಗಲಿ DVD ರೀರೈಟರ್ ಅಂತ
ಡಿವೈಸಸ್ನ ಕನೆಕ್ಟ್ ಮಾಡಿ ಯೂಸ್ ಮಾಡ್ಬೋದು. ಅದ್ರ ರೈಟಲ್ಲಿ ನೋಡಿದ್ರೆ ನಿಮಗೆ 4 ರ್ಯಾಮ್ ಸ್ಲಾಟ್ ಕೊಟ್ಟಿದ್ದಾರೆ. ಈ 4 ರ್ಯಾಮ್ ಸ್ಲಾಟ್ ಮುಖಾಂತರ ನೀವು ಅಪ್ ಟು 64 GB ವರೆಗೂ ರ್ಯಾಮ್ ಎಕ್ಸ್ಪ್ಯಾಂಡ್ ಮಾಡ್ಕೊಬೋದು. ಅದಕ್ಕೆ ರೈಟಲ್ಲಿ ನಿಮಗೆ ಏರ್ ಎಕ್ಸಾಸ್ಟ್ ಸಿಸ್ಟಮ್, ಈ ಬ್ರ್ಯಾಂಡೆಡ್ ಸಿಸ್ಟಮ್ ಅಂತ ಎತ್ಕೊಂಡ್ರೆ ನಿಮಗೆ ಏರ್ ಎಕ್ಸಾಸ್ಟ್ ಸಿಸ್ಟಮ್ ಸಾಲಿಡ್ ಆಗಿ ಕೊಟ್ಟಿರ್ತಾರೆ. ಒಂದು SMP ಏರ್ ಎಕ್ಸಾಸ್ಟ್ ಸಿಸ್ಟಮ್ ಅಂತ ಹೇಳ್ಬೋದು, ಇಲ್ಲ ಪ್ರೊಸೆಸರ್ ಏರ್ ಎಕ್ಸಾಸ್ಟ್ ಸಿಸ್ಟಮ್, ಇಲ್ಲ ಕ್ಯಾಬಿನೆಟ್ ಏರ್ ಎಕ್ಸಾಸ್ಟ್ ಸಿಸ್ಟಮ್ ಅಂತ ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ ಸಾಲಿಡ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಅದ್ರ ಕೆಳಗಡೆ ನಿಮಗೆ ಒಂದು PCI ಎಕ್ಸ್ಪ್ರೆಸ್ ಸ್ಲಾಟ್ ಒಂದು ಕೊಟ್ಟಿದ್ದಾರೆ, PCI X8 ಸ್ಲಾಟ್ ಒಂದು ಕೊಟ್ಟಿದ್ದಾರೆ. ಈ ಪರ್ಟಿಕ್ಯುಲರ್ ಸ್ಲಾಟ್ಸ್ ಮುಖಾಂತರ ನೀವು ಎಕ್ಸ್ಟರ್ನಲ್ ಸೌಂಡ್ ಕಾರ್ಡ್ ಆಗಲಿ ಇಲ್ಲ ಗ್ರಾಫಿಕ್ ಕಾರ್ಡ್ನ ಹಾಕಿ ನೀವು ಯೂಸ್ ಮಾಡ್ಬೋದು. ನಿಮ್ಮ ಎಕ್ಸ್ಟ್ರೀಮ್ ವರ್ಕ್ ಟಾಸ್ಕ್ಗೆ ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ ಸೂಟಬಲ್ ಆಗಿರುತ್ತೆ. ಅದೇ ನೀವು ಒಂದು 240 ವ್ಯಾಟ್ಸ್ ಪವರ್ ಸೋರ್ಸಲ್ಲಿ ಒಂದು ಡೆಸ್ಕ್ಟಾಪ್ನ ನೋಡ್ತಾ ಇದ್ದೀರಂದರೆ ಈ ಡೆಸ್ಕ್ಟಾಪ್ನ ಕನ್ಸಿಡರ್ ಮಾಡ್ಬೋದು. ಯಾಕಂದರೆ 240 ವ್ಯಾಟ್ಸ್ ಪವರ್ ಕನ್ಸಂಪ್ಷನಲ್ಲಿ ನಿಮಗೆ ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ ಸೂಟಬಲ್ ಆಗಿ ವರ್ಕ್ ಆಗುತ್ತೆ. ಕಂಡೀಷನ್, ನಾವು ಈ ಎಲ್ಲ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ ನಾವು ಇಂಪೋರ್ಟ್ ಮಾಡಿರ್ತೀವಿ, ಇಲ್ಲ ಬಲ್ಕಾಗಿ ಕಾರ್ಪೊರೇಟ್ ಕಂಪ್ನಿಯಿಂದ ಬೈ ಮಾಡಿರ್ತೀವಿ. ಅವರು 1-2 ಇಯರ್ಸ್ ಯೂಸ್ ಮಾಡಿ ಈಗಿರೋ ಟೆಕ್ನಾಲಜಿಗೆ ಅಡಾಪ್ಟ್ ಆಗುವ ಕಾರಣ ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ನ ಬಲ್ಕಾಗಿ ಸೇಲ್ ಮಾಡಿಬಿಡ್ತಾರೆ. ಈ ಎಲ್ಲ ಡೆಸ್ಕ್ಟಾಪ್ನ ನಾವು ಪರ್ಚೇಸ್ ಮಾಡಿ ಕಂಪ್ಲೀಟಾಗಿ QC ಚೆಕ್ ಮಾಡಿ ಇಕ್ಕಿರ್ತೀವಿ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಬರುವುದಿಲ್ಲ. ನಾವು ಈ ಎಲ್ಲ ಡೆಸ್ಕ್ಟಾಪ್ನ ಒಂದಕ್ಕೆ ಮೇಲೆ ಒಂದು ಜೋಡಿಸಿಕ್ಕಿರ್ತೀವಿ. ಟೆಸ್ಟಿಂಗ್ ಮಾಡುವ ಟೈಮಲ್ಲಿ ಅಲ್ಲಿ ಇಲ್ಲಿ ಮೈಲ್ಡ್ ಸ್ಕ್ರಾಚಸ್ ಆಗಿರುತ್ತೆ. ಅದನ್ನು ಬಿಟ್ಟರೆ ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ ನೋಡೋಕ್ಕೆ ಲುಕ್ ಲೈಕ್ ನ್ಯೂ ಕಂಡೀಷನ್ ಥರನೇ ಇರುತ್ತೆ. ಯಾವುದೇ ಒಂದು ದೊಡ್ಡ ಸ್ಕ್ರಾಚ್ ಆಗಲಿ ಡೆಂಟ್ ಆಗಿ ನೋಡೋಕ್ಕೆ ಸಿಗೋದಿಲ್ಲ. ಸೊ ನೀವು ಟ್ರಸ್ಟ್ ಮಾಡಿ ಬೈ ಮಾಡಿ ಯೂಸ್ ಮಾಡ್ಬೋದು. ರೆಕಮೆಂಡೆಡ್ UPS, ತುಂಬ ಕಸ್ಟಮರ್ಸ್ ಫುಲ್ ಸಿಸ್ಟಮ್ನ ಪರ್ಚೇಸ್ ಮಾಡಿ ಡೈರೆಕ್ಟ್ ಪವರ್ ಪ್ಲಗ್ ಹಾಕಿ ಯೂಸ್ ಮಾಡ್ತಾ ಇದ್ದಾರೆ. ಆವಾಗ ನಿಮಗೆ ಪವರ್ ಫ್ಲಕ್ಚುಯೇಷನಿಂದ ರ್ಯಾಮ್, ಸಾಟಾ, ಹಾರ್ಡ್ ಡಿಸ್ಕ್ ಇಲ್ಲ SMPS ಅಂತ ಮಲ್ಟಿಪಾರ್ಟ್ಸ್ ಡ್ಯಾಮೇಜಸ್ ಆಗುವ ಸಾಧ್ಯತೆಗಳಿರುತ್ತೆ. ನೀವು ಒಂದು ಮನೆಯಲ್ಲಿರೋ UPSನ ಯೂಸ್ ಮಾಡ್ಬೋದು. ಇಲ್ಲ ನಿಮಗೆ UPS ಬೇಕಂದ್ರೆ ನಮ್ಮಲ್ಲಿ ಬೆಸ್ಟ್ ಪ್ರೈಸಲ್ಲಿ ಡೆಸ್ಕ್ಟಾಪ್ UPS ಅವೈಲೇಬಲ್ ಆಗಿದೆ. ಸೊ ಈ ಪರ್ಟಿಕ್ಯುಲರ್ ಫುಲ್ ಡೆಸ್ಕ್ಟಾಪ್ ಜೊತೆಲಿ ನೀವು UPS ಕೂಡ ಬುಕ್ ಮಾಡ್ಬೋದು. UPS ಹಾಕಿ ಯೂಸ್ ಮಾಡುವಾಗ ನಿಮಗೆ ಮಲ್ಟಿಪಾರ್ಟ್ಸ್ ಡ್ಯಾಮೇಜ್ ಆಗೋ ಸಾಧ್ಯತೆಗಳು ಕಮ್ಮಿ ಆಗಿರುತ್ತೆ. ಪ್ಲಸ್ ನಿಮಗೆ 5 to 10 ಇಯರ್ಸ್ ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೆ ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ ರನ್ ಆಗುತ್ತೆ. ಸಾಫ್ಟ್ವೇರ್ಸ್, ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ ಜೊತೆಲಿ ನಾವು Windows 10 ಸಾಫ್ಟ್ವೇರ್ ಪ್ರೊವೈಡ್ ಮಾಡ್ತೀವಿ. Windows 10 ಸಾಫ್ಟ್ವೇರ್ ಜೊತೆಲಿ ನಾವು ಬೇಸಿಕ್ ಸಾಫ್ಟ್ವೇರ್, ನಿಮಗೆ ಬೇಕಾಗಿರೋ ಬೇಸಿಕ್ ಸಾಫ್ಟ್ವೇರ್, ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಕ್ಲಾಸಸ್ ಬೇಕಾಗಿರೋ ಬೇಸಿಕ್ ಸಾಫ್ಟ್ವೇರ್ ಪ್ರೊವೈಡ್ ಮಾಡ್ತೀವಿ. ಇಲ್ಲ ನಿಮಗೆ ಗೇಮ್ಸ್ ಇಲ್ಲ ಯಾವುದೇ ಒಂದು 3D ಸಾಫ್ಟ್ವೇರ್ಸ್ ಇಲ್ಲ ವೀಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ಸ್ ಬೇಕಂದ್ರು ಇಲ್ಲ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ಸ್ ಬೇಕಂದ್ರು ನಾವು ಡ್ರೈವಲ್ಲಿ ಇನ್ಸ್ಟಾಲ್ ಮಾಡಿ ಕಾಪಿ ಮಾಡಿ ಕೊಟ್ಟಿರ್ತೀವಿ. ಇಂಡಿವಿಜುವಲ್ ಆಗಿ ನೀವು ಇನ್ಸ್ಟಾಲ್ ಮಾಡಿ ನಿಮ್ಮ ಪರ್ಪಸ್ ತಕ್ಕಂಗೆ ನೀವು ಯೂಸ್ ಮಾಡ್ಕೊಬೋದು. ಆರ್ಡರ್ ಮಾಡುವ ಸಮಯದಲ್ಲಿ ನಿಮ್ಮ ಸಾಫ್ಟ್ವೇರ್ ಯಾವುದು ಬೇಕಂತ ನಮ್ಗೆ ಹೇಳಿದ್ರೆ ನಾವು ಅದನ್ನು ಕಾಪಿ ಮಾಡಿ ಕೊಡ್ತೀವಿ. ಸ್ಪೇರ್ ಸಪೋರ್ಟ್, ತುಂಬ ಡೀಲರ್ಸೇ ಆಗಲಿ ಇಲ್ಲ ಹೋಲ್ಸೇಲರ್ಸ್ ರಿಫರ್ಬಿಶ್ ಡೆಸ್ಕ್ಟಾಪ್ನ ಸೇಲ್ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಥರ ಯಾರೂ ಲೈಫ್ ಟೈಮ್ ಸ್ಪೇರ್ ಸಪೋರ್ಟ್ ಕೊಡುವುದಿಲ್ಲ. ಯಾಕಂದರೆ ನಾವು ಇದೆಲ್ಲ ಬಲ್ಕಾಗಿ ಪರ್ಚೇಸ್ ಮಾಡಿರ್ತೀವಿ. ನಿಮಗೆ ಲೈಫ್ ಟೈಮಲ್ಲಿ ನಿಮ್ಗೆ ಯಾವುದೇ ಒಂದು ಸ್ಪೇರ್ ಬೇಕಾದರೂ ನಮ್ಮಲ್ಲಿ ಜಸ್ಟ್ ನಮ್ಮ ವಾಟ್ಸಪ್ ನಂಬರ್ಗೆ ಆಗಲಿ ಇಲ್ಲ ಕಾಲ್ ಮಾಡಿ ನಿಮ್ಮ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿದ್ರೆ ನಾವು ಲೈಫ್ ಟೈಮ್, ಯಾಕಂದರೆ ನಮ್ಮಲ್ಲಿ ಬಲ್ಕ್ ಸ್ಟಾಕ್ ಅವೈಲೇಬಲ್ ಆಗಿರುತ್ತೆ. ಸೊ ಆ ಪರ್ಟಿಕ್ಯುಲರ್ ಡೆಸ್ಕ್ಟಾಪಲ್ಲಿ ನಿಮಗೆ ಒರಿಜಿನಲ್ ಪಾರ್ಟ್ಸೇ ನಿಮಗೆ ಅವೈಲೇಬಲ್ ಆಗಿ ಸಿಗುತ್ತೆ. ಬೆಸ್ಟ್ ಪ್ರೈಸಲ್ಲಿ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ ಸ್ಪೇರ್ ಪಾರ್ಟ್ಸ್ ನಿಮಗೆ ಲೈಫ್ ಟೈಮ್ ಅವೈಲೇಬಲ್ ಆಗಿ ಮಾಡ್ಕೊಡ್ತೀವಿ. ವಾರಂಟಿ ಕ್ಲೈಮ್, ತುಂಬ ಕಸ್ಟಮರ್ಸ್ ನೀವು 6 ಮಂತ್ ವಾರಂಟಿ ಜೊತೆಲಿ ಏನೋ ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ನ ಪ್ರೊವೈಡ್ ಮಾಡ್ತೀರಾ. ಬಟ್ ನಾವು ಹೆಂಗೆ ವಾರಂಟಿನ ಕ್ಲೈಮ್ ಮಾಡೋದು ಅಂದರೆ ವಾರಂಟಿ ಅಂತ ಎತ್ಕೊಂಡ್ರೆ ಫಿಸಿಕಲ್ ಡ್ಯಾಮೇಜ್ ಆಗಿರಬಾರ್ದು, ವಾಟರ್ ಲಾಕ್ ನೀರು ಬಿದ್ದು ಯಾವುದೇ ಒಂದು ಪಾರ್ಟ್ಸ್ ಡ್ಯಾಮೇಜ್ ಆಗಿರಬಾರ್ದು, ಇಲ್ಲ ಪವರ್ ಫ್ಲಕ್ಚುಯೇಷನಿಂದ ಯಾವುದೇ ಪಾರ್ಟ್ಸ್ ಡ್ಯಾಮೇಜ್ ಆಗಿರಬಾರ್ದು. ಇದನ್ನು 3ನ ಬಿಟ್ಟು ಯಾವುದೇ ರೀತಿ ಕ್ವೆರಿ ಇದ್ದರೂ ನಮ್ಮ ವಾಟ್ಸಪ್ ನಂಬರ್ ಇಲ್ಲ ಕಾಲ್ ಮಾಡಿ ನೀವು ನಿಮ್ಮ ಪರ್ಟಿಕ್ಯುಲರ್ ಕಂಪ್ಲೇಂಟ್ಸ್ನ ತಿಳಿಸ್ಬೋದು. ಇಲ್ಲ ಈ 3 ಪ್ರಾಬ್ಲಮ್ ಇದ್ದರೂ ಸರಿ ನೀವು ಕಂಪ್ಲೇಂಟ್ಸ್ನ ತಿಳಿಸಿದಾಗ ನಾವು ಇಮಿಡಿಯೇಟಾಗಿ ಸ್ಟೆಪ್ ತೊಗೊಂಡು ನಿಮಗೆ ಸೊಲ್ಯೂಷನ್ ಪ್ರೊವೈಡ್ ಮಾಡ್ತೀವಿ. ತುಂಬ ಕಸ್ಟಮರ್ಸ್ ನಮ್ಮಲ್ಲಿ ಬಲ್ಕಾಗಿ ಪರ್ಚೇಸ್ ಮಾಡೋಕ್ಕೆ ಕೇಳ್ತಾ ಇರ್ತಾರೆ. ಒಂದು ಆಫೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಲ್ಲ ಒಂದು ಟ್ರೈನಿಂಗ್ ಸೆಂಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನಮಗೆ ಬಲ್ಕಾಗಿ ಸಿಸ್ಟಮ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಅಂಥವ್ರಿಗೆ ನಾವು ಬಲ್ಕಾಗಿ ಕೂಡ ಪ್ರೊವೈಡ್ ಮಾಡ್ತೀವಿ. ನೀವು ಬಲ್ಕಾಗಿ ಪರ್ಚೇಸ್ ಮಾಡಿದಲ್ಲಿ ನಿಮಗೆ ಬಲ್ಕಾಗಿ ಒಂದು ಪ್ರೈಸ್ ಡಿಡಕ್ಷನ್ ಕೂಡ ಇರುತ್ತೆ. ಪ್ಲಸ್ ಲೈಫ್ ಟೈಮ್ ಸ್ಪೇರ್ ಸಪೋರ್ಟ್, 6 ಮಂತ್ ವಾರಂಟಿ ಅಂತ ನಮ್ಮಲ್ಲಿರೋ ಎಲ್ಲ ಆಪ್ಷನ್ಸ್ ನಿಮಗೂ ಅವೈಲೇಬಲ್ ಆಗಿರುತ್ತೆ. ಸೊ ನೀವು ಟ್ರಸ್ಟ್ ಮಾಡಿ ಬೈ ಮಾಡ್ಬೋದು. 6 ಮಂತ್ ವಾರಂಟಿ, ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ಗೆ ನಾವು 6 ಮಂತ್ ವಾರಂಟಿ ಜೊತೆಲಿ ಪ್ರೊವೈಡ್ ಮಾಡ್ತೀವಿ. 6 ಮಂತ್ ವಾರಂಟಿ ಎತ್ಕೊಂಡ್ರೆ ಮದರ್ ಬೋರ್ಡ್ ಸರ್ವಿಸ್ ವಾರಂಟಿ ಅಂತ ಹೇಳ್ಬೋದು. ಯಾವುದೇ ರೀತಿ ಮದರ್ ಬೋರ್ಡಲ್ಲಿ ಆಗಲಿ ಇಲ್ಲ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ನಮ್ಮ ವಾಟ್ಸಪ್ ನಂಬರ್ಗೆ ಇಲ್ಲ ಕಾಲ್ ಮಾಡಿ ನಿಮ್ಮ ಕಂಪ್ಲೇಂಟ್ನ ತಿಳಿಸಿದ್ರೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡು ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ಫಿಕ್ಸ್ ಮಾಡಿ ಕೊಡ್ತೀವಿ. 7 days ರಿಪ್ಲೇಸ್ಮೆಂಟ್ ಪಾಲಿಸಿ, ಈ ಪರ್ಟಿಕ್ಯುಲರ್ ಡೆಸ್ಕ್ಟಾಪ್ನ ನೀವು ಒನ್ಸ್ ಆರ್ಡರ್ ಮಾಡಿದ್ಮೇಲೆ ನಾವು ಕಂಪ್ಲೀಟಾಗಿ ಪ್ಯಾಕ್ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀವಿ. ನಿಮಗೆ ಡೆಲಿವರಿ ಮಾಡುವ ಪರ್ಸನ್ ಈ ಪರ್ಟಿಕ್ಯುಲರ್ ಪ್ಯಾಕೇಜ್ನ ಎಲ್ಲೋ ಹಾಕಿ ಅದನ್ನು ಡ್ಯಾಮೇಜ್ ಮಾಡಿರ್ಬೋದು, ಇಲ್ಲ ನಾವು ಪ್ಯಾಕ್ ಮಾಡುವಾಗ ಪ್ರಾಡಕ್ಟ್ ಮಿಸ್ ಆಗಿರ್ಬೋದು. ಆ ಟೈಮಲ್ಲಿ ಒನ್ಸ್ ನಿಮಗೆ ಪ್ರಾಡಕ್ಟ್ ರೀಚ್ ಆದಮೇಲೆ ಅನ್ಬಾಕ್ಸಿಂಗ್ ವಿಡಿಯೋ ಕಡ್ಡಾಯವಾಗಿ ಮಾಡಿ. ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದಾಗ ನಿಮಗೆ ಪ್ರಾಡಕ್ಟ್ ಮಿಸ್ ಆಗಿದ್ರು ಸರಿ ಇಲ್ಲ ಪ್ರಾಡಕ್ಟ್ ಡ್ಯಾಮೇಜ್ ಆಗಿದ್ರು ಸರಿ ನಾವು ರೆಸ್ಪಾನ್ಸಿಬಲ್ ತೊಗೊಂಡು ಮಿಸ್ ಆಗಿರೋ ಇಲ್ಲ ಡ್ಯಾಮೇಜ್ ಆಗಿರೋ ಪ್ರಾಡಕ್ಟ್ ರಿಪ್ಲೇಸ್ ಮಾಡಿ ಕೊಡ್ತೀವಿ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವೊಂದು 10 to 12 ಇಯರ್ಸಿಂದ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಇದ್ದೀವಿ. ಆಫ್ಲೈನ್ ಸೇಲ್ ನಮಗೆ ಚೆನ್ನಾಗೇ ನಡೀತಾ ಇದೆ. ನಾವು ಈ ಆನ್ಲೈನ್ ಮುಖಾಂತರ ನಮ್ಮ ಪ್ರೊಡಕ್ಷನ್ ಸರ್ವಿಸ್ ತಲುಪಿಸಬೇಕಂತ ಈ ಜಿಗ್ಡೀಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಶುರು ಮಾಡಿದ್ದು. ಸೊ ನಾವು ಕ್ಯಾಶ್ ಆನ್ ಡೆಲಿವರಿ
ಮುಖಾಂತರ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ತಲುಪಿಸ್ತಾ ಇದ್ದೀವಿ. ನೀವು ಸೌತ್ ಇಂಡಿಯಾದಿಂದ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಬುಕ್ ಮಾಡ್ತಾ ಇದ್ದೀರಾ ಅಂದರೆ ಮ್ಯಾಕ್ಸಿಮಮ್ 3 to 5 ಡೇಸಲ್ಲಿ ನಿಮಗೆ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ನಿಮ್ಮ ಡೋರ್ ಸ್ಟೆಪ್ಗೆ ತಲುಪುತ್ತೆ. ಅದೇ ನೀವು ನಾರ್ತ್ ಇಂಡಿಯಾದಿಂದ ಬುಕ್ ಮಾಡ್ತಾ ಇದ್ದೀರಾ ಅಂದರೆ ಮ್ಯಾಕ್ಸ್ ಟು 5 to 7 ಡೇಸಲ್ಲಿ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ನಿಮ್ಮ ಡೋರ್ ಸ್ಟೆಪ್ಗೆ ತಲುಪುತ್ತೆ. ಒನ್ಸ್ ಪ್ರಾಡಕ್ಟ್ ನಿಮ್ಗೆ ರೀಚ್ ಆದಮೇಲೆ ನೀವು ನಮಗೆ ಪೇ ಮಾಡಿದ್ರೆ ಸಾಕು. ತುಂಬ ಕಸ್ಟಮರ್ಸ್ ಆರ್ಡರ್ ಮಾಡಿ 1-2 ಡೇಸಲ್ಲಿ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಸಿಗಲ್ವಾ ಅಂತ ಕೇಳ್ತಾ ಇರ್ತಾರೆ. ಅಂಥವ್ರಿಗೆ ನಾವು ಪ್ರೀಪೇಯ್ಡ್ ಆಪ್ಷನ್ ಸಜೆಸ್ಟ್ ಮಾಡ್ತೀವಿ. ಯಾಕಂದರೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ನಿಮಗೆ ಒನ್ಸ್ ಪ್ರಾಡಕ್ಟ್ ರೀಚ್ ಆದಮೇಲೆ ನೀವು ಅಮೌಂಟ್ ಡೆಲಿವರಿ ಪರ್ಸನ್ಗೆ ಪೇ ಮಾಡ್ತೀರಾ, ಅವರು ನಮಗೆ ಪಾವತಿ ಮಾಡೋಕ್ಕೆ 7 ಡೇಸ್ ಆಗುತ್ತೆ. ಸೊ ಇದೊಂದು ಲಾಂಗ್ ಪ್ರೊಸೀಜರ್. ಅದೇ ಪ್ರೀಪೇಯ್ಡ್ ಆಪ್ಷನಲ್ಲಿ ನಮಗೆ ಇಮಿಡಿಯೇಟಾಗಿ ಅಮೌಂಟ್ ತಲುಪುತ್ತೆ. ನಾವು ವಿತಿನ್ 1 ಅವರಲ್ಲಿ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಕಂಪ್ಲೀಟಾಗಿ ಪ್ಯಾಕ್ ಮಾಡಿ ನಿಮ್ಮ ನಿಯರೆಸ್ಟ್ ಟ್ರಾವೆಲ್ಸ್ ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಟ್ರಾವೆಲ್ಸ್ ಆಫೀಸ್ಗೆ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಪ್ಯಾಕ್ ಮಾಡಿ ಕಳಿಸಿರ್ತೀವಿ. ನೀವು ಅಲ್ಲಿಗೆ ಹೋಗಿ ಜಸ್ಟ್ ರಿಸಿಪ್ಟ್ನ ತೋರಿಸಿ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ನೀವು ಕಲೆಕ್ಟ್ ಮಾಡ್ಕೊಬೋದು. ಈ ಪರ್ಟಿಕ್ಯುಲರ್ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅನ್ಕೊತೀನಿ. ತುಂಬ ಕಸ್ಟಮರ್ಸ್ ನಮ್ಮಲ್ಲಿ ಡೆಸ್ಕ್ಟಾಪ್ ಇಲ್ಲ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಬೇಕಂತ ಇರ್ತಾರೆ. ಅಂಥವ್ರಿಗೆ ಈ ಪರ್ಟಿಕ್ಯುಲರ್ ವಿಡಿಯೋನ ಶೇರ್ ಮಾಡಿ. ನಾವು ಕನ್ನಡ ಭಾಷೆಯಲ್ಲಿ ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ತಾ ಇದ್ದೀವಿ. ಜಿಗ್ಡೀಲ್ ಕನ್ನಡ ಅನ್ನೋ ಪ್ಲೇಲಿಸ್ಟ್ ಮುಖಾಂತರ ನೀವು ರೆಗ್ಯುಲರ್ ಆಗಿ ಕನ್ನಡ ಭಾಷೆಯಲ್ಲಿ ವಿಡಿಯೋ ನೋಡ್ಬೋದು. ಸೊ ಎಂದಿನಂತೆ ನಿಮ್ಮ ಸಹಕಾರ ಮತ್ತು ಸ್ಪಂದನೆ ನಮ್ಗೆ ಇರಲಿ ಅಂತ ಕೇಳ್ಕೊತೀನಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ಒಂದು ಬೆಟರ್ ಲ್ಯಾಪ್ಟಾಪ್ ಆ್ಯಂಡ್ ಡೆಸ್ಕ್ಟಾಪ್ಸ್ ಮುಖಾಂತರ ಇಲ್ಲ ಗ್ಯಾಜೆಟ್ಸ್ ಮುಖಾಂತರ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.